ವಿಚಾರ ಮಾಡ್ರಿ ನಾವು. ಎಂದರೆ ನೀವು ಸುಧಾರಣೆ ಆಗೋರು, ಎಂದರೆ ಉದ್ಧಾರ ಆಗೋರು ನೀವು ಹಿಂದೂಗಳು. ಬರೇ ಜಾತಿ ಜಾತಿ ಜಾತಿ. ಹೌದಪ್ಪ, SC ST ಜನಾಂಗಕ್ಕೆ ಮೀಸಲಾತಿ ಅಂಬೇಡ್ಕರ್ ಕೊಟ್ಟಿದ್ದ ಯಾಕೆ? ಆ ಜನಾಂಗದ ಅಭಿವೃದ್ಧಿ ಮಾಡಕ್ಕೆ MLA MP ನೀವು. ಬಳ್ಳಾರಿ ಒಳಗೆ 185 ಕೋಟಿ ವಾಲ್ಮೀಕಿ ಹಗರಣ ಆಯ್ತು. ಬಳ್ಳಾರಿ ನಿಮ್ಮ ಊರಿಗೆ ಬಂದೈತ ರೊಕ್ಕ, ವಾಲ್ಮೀಕಿ ರೊಕ್ಕ. ನಿಮ್ಗೆ ಬಂಗಾರನೂ ಬಂದ್ಬಿಟ್ಟಿರ್ಬೇಕು, ದಾರುನೂ ಬಂದ್ಬಿಟ್ಟಿರ್ಬೇಕು. 85 ಕೋಟಿ ರೂಪಾಯಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ವಿಧಾನಸಭೆಯಲ್ಲಿ. ಯತ್ನಾಳ್ರಿಗೆ 185 ಕೋಟಿ ಅಲ್ಲ, ಬರೀ 85 ಕೋಟಿ. ಎಷ್ಟು ಚಂದ ಹೇಳ್ತಾರೆ ನಾನು ಸಿದ್ದರಾಮಯ್ಯ ಬಾ ಪುಣ್ಯಾತ್ಮ. ಅದೇ ಸಿದ್ದರಾಮಯ್ಯ ಹೇಳ್ತಾರೆ, ಮುಂದಿನ ಜನ್ಮ ನನಗೇನಾದ್ರೂ ಇದ್ವೆ ಏನಾಗ್ತೀನಿ, ಸಾಬ್ ಆಗ್ತಿನ ತರ ಹಾಲ ಮಕ್ಕಳ ಸಂಗೋಲಿ ರಾಯಣ ಆಗುದು ಅಲ್ಲ. ಮತ್ತ ಇಂಥವ್ರು ಹುಟ್ಟಿದ್ರೆ ಹಿಂದೂಗಳು ಹೆಂಗ್ ಉದ್ಧಾರ ಆಗ್ತಾರೆ ಈ ದೇಶನಾಗ? ಈಗ ನನಗೆ ಕೇಳಿದ್ರೆ ತಿಳ್ಕೊರಿ ಪತ್ರಕರ್ತರು, ಮುಂದಿನ ಜನ್ಮ ಎತ್ತಾದ್ರೆ ನೀವು ಏನಾಗಿ ಹುಟ್ಟಬೇಕಂತಿರ್ತಾರ. ನಾ ಹಿಂದೂ ಧರ್ಮದಾಗ ದಲಿತರೇ ಆಗಲಿ, ವಾಲ್ಮೀಕರೇ ಆಗಲಿ, ಹಾಲ ಮತನಾಗಲಿ ಆ ಜಾತಿಯಾಗ ಹುಡ್ತೀನಿ. ಖರೆ ತಪ್ಪಿ ಸಹಿತ ಸಾಧನ ಆಗುವುದಿಲ್ಲ. ಇದನ್ನ ನಾವು ಹೇಳ್ತೀವಿ. ಸಿದ್ದರಾಮಯ್ಯ ಹೇಳ್ತಾರ, ಎಂತ ಪವಿತ್ರ ಧರ್ಮ. ಸಂತ ಕನಕದಾಸರ ಭಕ್ತಿಗೆ ಮೆಚ್ಚಿ ಕೃಷ್ಣ ಉಡುಪಿಯೊಳಗೆ ಬಿಡ್ತಿದ್ದಿಲ್ಲ ಅನ್ಯ ಜಾತಿಯವರಿಗೆ, ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡ್ತಿದ್ದಿಲ್ಲ ನಮ್ಮೆಲ್ಲ ಜಾತಿಯವರಿಗೆ. ಆ ಸಂತ ಕನಕದಾಸನ ಭಕ್ತಿಗೆ ಮೆಚ್ಚಿ ಆ ಕಡೆ ಮಾರಿದ್ದು ಹೊಳ್ಳಿ ಈ ಕಡೆ ಮಾಡಿಬಿಟ್ಟು ಹೊಟ್ಟು ಕೃಷ್ಣ. ಮತ್ತೆ ಹಿಂದೂ ಧರ್ಮದಲ್ಲಿ ಜಾತಿ ಐತ್ರಿ. ಬ್ರಾಹ್ಮಣರ ಮ್ಯಾಚ್ ಹೆಂಗ ಹೊಡಿತಾರೆ ಎಲ್ಲರೂ, ಬ್ರಾಹ್ಮಣರು ಈ ಬ್ರಾಹ್ಮಣಿಕನ್ನ. ಹೌದಪ್ಪ, ಕೃಷ್ಣ ಯಾವ ಜಾತಿ ಅವ? ಗೊಲ್ಲ. ವಾಲ್ಮೀಕಿ ಯಾವ ಜಾತಿ ಅವರು? ವಾಲ್ಮೀಕಿ, ಮಹರ್ಷಿ ವಾಲ್ಮೀಕಿ ಅವರು. ರಾಮ ಯಾವ ಜಾತಿ ಅವಪ್ಪ? ಕ್ಷತ್ರಿಯ. ಬ್ರಾಹ್ಮಣರು ಯಾರದಾರಪ್ಪ ಇದ್ರೊಳಗ? ರಾವಣ ಬ್ರಾಹ್ಮಣ. ಆದ ಬ್ರಾಹ್ಮಣರು ರಾವಣನ ಪೂಜೆ ಮಾಡೋದಿಲ್ಲ, ಯಾರ್ದು ಮಾಡ್ತಾರ? ರಾಮನ ಪೂಜೆ ಮಾಡ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಕಾಶವಾಣಿಯ ಒಂದು ಸಂವಿಧಾನವನ್ನ ದೇಶಕ್ಕೆ ಸಮರ್ಪಣೆ ಮಾಡಿದ ದಿವಸ ರಾತ್ರಿ ಒಂದು ಆಕಾಶವಾಣಿಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದ್ರಲ್ಲಿ ಎಷ್ಟು ಚಂದ ಮಾತು ಹೇಳ್ಯಾರ ಅಂಬೇಡ್ಕರ್. ಭಾರತದಲ್ಲಿ ರಾಮಾಯಣ ಯಾರು ಬರೆದ್ರು? ಮಹರ್ಷಿ ವಾಲ್ಮೀಕಿ ಬರೆದ್ರು. ಮಹಾಭಾರತ ಯಾರು ಬರೆದ್ರು? ವೇದವ್ಯಾಸರು. ವೇದವ್ಯಾಸರು ಯಾರು? ಗಂಗಾ ಮತಸ್ಥರು. ಹೌದಲ್ಲ? ಭಾರತದ ಸಂವಿಧಾನ ಯಾರು ಬರೆದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ್ರು. ಯಾವ ಬ್ರಾಹ್ಮಣರು ಬರಲಿಲ್ಲ, ಲಿಂಗಾಯತರು ಬರಲಿಲ್ಲ, ಯಾರು ಬರಲಿಲ್ಲ. ಬಂಧುಗಳು, ಈ ದೇಶ ನಿಂತಿದ್ದೆ ಹಿಂದುಳಿದ ದಲಿತ ಎಲ್ಲ ಸಮುದಾಯದ ಆಧಾರದ ಮೇಲೆ. ಕೃಷ್ಣ ಕುರುಬದಾನ ಅಂತ ಹೇಳಿ ಹೊಳ್ಳಿಲ್ಲ. ಸಂತ ಕನಕದಾಸನ ಭಕ್ತಿಗೆ ಮೆಚ್ಚಿ ಒಂದು ಮೂರ್ತಿ ಹೊಳ್ಳಿರ್ತದಂದ್ರೆ ಶಕ್ತಿಯಲ್ಲಿತ್ತಂದ್ರೆ ಭಕ್ತಿಯಲ್ಲಿದೆ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಪಾಕಿಸ್ತಾನ ಕೊಡೋದಿದ್ರೆ ಕೊಟ್ಟು ಬಿಟ್ರಪ್ಪ, ಹೋಗಿ ಒಬ್ಬನು ಉಳಿಬಾರ್ದಿಲ್ಲ, ಒಂದು ಗೊಡ್ಡ ಟಪ್ಪಿ ಕಾಣಿಸ್ಬಾರ್ದು ಭಾರತದೊಳಗೆ ಅಂತ ಹೇಳಿದ್ರು. ನಿನ್ನೆ ನಮ್ಮ ಕಂಪ್ನಿ ಶಾಸಕರು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರ ಎಡಕ ಬಲಕ ಗಡ್ಡದ ಅಡಿಗೆ ಕೂತಿತ್ತು. ನೋಡಿದೆ ನಾನು, ನಿನ್ನೆ ಕಳಿಸಿದ್ರು ನಮ್ಗೆ ವಿಡಿಯೋ. ಅಲ್ರಿ, ಯಾರು ಹಿಂದೂಗಳು ಕುಂಕುಮ ಹಚ್ಕೊಂಡು ಇಬ್ಬರು ಬಂಡಾರ ಹಚ್ಚೋರು ಕಾಣಿಸಿಗಲೇ ಇಲ್ಲ ನಿಮ್ಗೆ. ಎತ್ತಾಂಡ್ರೆ ಬಂದ್ರೆ ಗಲಭೆ ಆಗ್ತದೆ. ಈಗ ವಾಲ್ಮೀಕಿಗೆ 85 ಕೋಟಿ ರೂಪಾಯಿ ತಿಂದಾರಲ್ರಿ ನಿಮ್ಮ ಸಮುದಾಯದ್ದು. ಒಮ್ಮೆಲೆ ಬಾಯಿ ತೆಗೆದಿರಾ ಅಂತ ಹೇಳಿ, ಏನ್ರಿ ನಮ್ಮ ಸಮಾಜ ರೊಕ್ಕ ತಿಂದಿರ್ತೀವಿ. ಒಮ್ಮೆಲೆ ನಾವು ರಮೇಶ್ ಜಾರಕಿಹೊಳಿ ಕೇಳಿವಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಹೈಕೋರ್ಟ್ಗೆ ಹೋಗಿ ನಾವು. ಸಿದ್ದರಾಮಯ್ಯನವ್ರು ಕೇಳಿದ, ಅಹಿಂದ ಅಹಿಂದ
ನಾನೇ ಅಹಿಂದ ನಾಯಕ. ಯಾರ್ದು ತಿಂದಿರಿ ರೊಕ್ಕ ರೀ ನೀವು ಅಹಿಂದ ನಾಯಕರೇ? ಆ 185 ಕೋಟಿ ರೂಪಾಯಿ ಒಂದು ವಾಲ್ಮೀಕಿ ಜನಾಂಗದ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ಕೊಟ್ಟಿದ್ರೆ 18,500 ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಸಿಕ್ತಿತ್ತು. ಅದು ವಾಲ್ಮೀಕಿ ಸಮಾಜದ ಒಂದು ಅಂಗಡಿ ಹಾಕೊಂಡಿರ್ತಿದ್ದ, ಆಟೋ ರಿಕ್ಷಾ ತಗೋತಿದ್ದ, ಕಿರಾಣಿ ಅಂಗಡಿ ಹಾಕ್ತಿದ್ದ, ಬರೀ 1 ಲಕ್ಷ ಕೊಟ್ಟಿದ್ರು. ಆ 185 ಕೋಟಿಯಾಗಿ 85 ಕೋಟಿ ರೂಪಾಯಿ ತಂದು ಬಳ್ಳಾರಿ ಇಲೆಕ್ಷನ್ ಮಾಡಿದ್ರಲ್ಲ, ಕುಮಾರ್ ನಾಯಕರು ಇಲೆಕ್ಷನ್ ಮಾಡಿದ್ರು. ಎಲ್ಲದಾರಿ ಕುಮಾರ್ ನಾಯಕರು? ಎಲ್ಲರ ಬಾಯಿ ತೆಗೆದಾರನ್ರಿ ಲೋಕಸಭೆಯಲ್ಲಿ? ತೆಗೆದಾರೇನ್ರಿ? ವಾಲ್ಮೀಕಿಗೆ ಹಗರಣ ಆಗಿದೆ ನಮ್ಮ ಸಮಾಜದ ತಂದ್ರೆ ಕೇಳ್ಯಾರೇನ್ರಿ? ಕೇಳಿದವ್ರು ಯಾರು ಇವತ್ತು? ರಮೇಶ್ ಜಾರಕಿಹೊಳಿ. ನಾವು ಪಾದಯಾತ್ರೆ ಮಾಡ್ತೀನಿ ಅಂದಿವಿ. ನಾವು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರ, ಪರ್ವೀನ್ ನಿಂಬಾಳ, ಸಿದ್ದೇಶಣ್ಣ, ನಮ್ಮ ಹರೀಶು, NR ಸಂತೋಷ್ ಎಲ್ಲರೂ ಕೂಡಿ ವಾಲ್ಮೀಕಿ ಜನಾಂಗನ ಹಣ ತಿಂದಿವಿ. 24,000 ಕೋಟಿ ರೂಪಾಯಿ SCP TSP ಯಾವ ದಲಿತರಿಗೆ, ಹಿಂದುಳಿದವರಿಗೆ, ವಾಲ್ಮೀಕಿ ಜನಾಂಗ ಖರ್ಚು ಮಾಡಬೇಕಾದಂತ 24,000 ಕೋಟಿ ರೂಪಾಯಿ ಗ್ಯಾರಂಟಿ ಒಳಗೆ ಹಾಕಿ. ಅಕ್ಕಿ 5 kg ಅಲ್ವಾ, 10 kg ಅಕ್ಕಿ ಸುಖಕ್ಕೇನು ಬರಲೇ ಇಲ್ಲ. ಅದು 5 ಕಿಲೋ ಬರೋದು ನರೇಂದ್ರ ಮೋದಿ ಕೊಡ್ಲಕತ್ತ ಪುಣ್ಯಾತ್ಮ.